ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಡಸ್ ಐ ಯು ಡಿ ಕಾಸ್ ಯುಟ್ರೈನ್ ಸ್ಕಾರಿಂಗ್. ಅಂದರೆ ಐ ಯು ಡಿ ಅಂದರೆ ಫಸ್ಟು ತಿಳ್ಕೊಳ್ಳಿ, ಇಂಟ್ರಾ ಯುಟ್ರೈನ್ ಡಿವೈಸ್. ಯಾವ ಡಿವೈಸ್ನ ಯೂಟ್ರಸ್ ಒಳಗಡೆಗೆ ಅಂದರೆ ಗರ್ಭಾಶಯದ ಒಳಗಡೆಗೆ ಪ್ಲೇಸ್ ಮಾಡಿರ್ತಾರೆ, ಇಂಪ್ಲಾಂಟ್ ಮಾಡಿರ್ತಾರೆ, ಹಾಕಿರ್ತಾರೆ, ಅದನ್ನು ಐ ಯು ಡಿ ಅಂತ ಕರೀತಾರೆ. ಓಕೆ, ಸೊ ಇದನ್ನು ಇಂಟ್ರಾ ಯುಟ್ರೈನ್ ಡಿವೈಸಿಗೆ ಬೆಸ್ಟ್ ಎಕ್ಸಾಂಪಲು ಮಿರೇನ. ಓಕೆ, ಸೊ ಇದನ್ನು ಹಾಕಿಸ್ಕೊಂಡವಾಗ ಯೂಟ್ರಸ್ಸಿಗೆ ಏನಾದರೂ ಡ್ಯಾಮೇಜ್ ಆಗುತ್ತಾ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಐ ಯು ಡಿ ಏನು ಹಾಕಿಸ್ಕೊಂಡಿರ್ತೀವಲ್ಲ, ಮಿರೇನ ಏನು ಹಾಕಿಸ್ಕೊಂಡಿರ್ತೀವಲ್ಲ, ಅದರಿಂದ ಗರ್ಭಾಶಯಕ್ಕೆ ಒಳಗಡೆಗೆ, ಗರ್ಭಾಶಯದ ಒಳಗಡೆಗೆ ಗಾಯ ಆಗುತ್ತಾ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಯೂಶ್ವಲ್ ಆಗಿ ಇದನ್ನು ಏನು ಇಂಟ್ರಾಯೂಟ್ರೈನ್ ಡಿವೈಸ್ ಏನು ಡಿಸೈನ್ ಮಾಡಿರ್ತಾರಲ್ಲ, ಅದನ್ನು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ ಅಂತಂದರೆ, ನಮ್ಮ ಯೂಟ್ರಸ್ ಒಳಗಡೆ, ನಮ್ಮ ಗರ್ಭಾಶಯದ ಒಳಗೆ ನೀಟಾಗಿ ಕೂತ್ಕೊಳ್ಳೋ ಹಾಗೆ ಡಿವೈಸ್ ಮಾಡಿರ್ತಾರೆ, ಆಯಿತಾ. ಅದರಿಂದ ನಮಗೆ ಯಾರು ಹಾಕಿಸ್ಕೊಂಡಿರ್ತಾರಲ್ಲ ಅವರಿಗೆ ಯಾವುದೇ ಥರನಾದಂತಹ ಸ್ಕಾರ್ ಆಗೋದಿಲ್ಲ. ಅಂದರೆ ಟಿ ಶೇಪಲ್ಲಿ ಇರುತ್ತೆ, ಅದು ಟಿ ಶೇಪಲ್ಲಿ ಇರುವಂತಹ ಡಿವೈಸ್ನ ನಮ್ಮ ಯೂಟ್ರಸ್ ಒಳಗೆ ಪ್ಲೇಸ್ ಮಾಡಿರ್ತಾರೆ. ಸೊ ಟಿ ಶೇಪ್ ಇರುತ್ತಲ್ವ, ಈ ಕಡೆಗೆ ಬಡಿದು ಈ ಕಡೆಗೆ ಬಡಿದು ಅಂದರೆ ಟಚ್ ಆಗಿ ನಮ್ಮ ಗರ್ಭಾಶಯ ಹಾಳಾಗುತ್ತಾ ಅನ್ನೋದೇ ಇವತ್ತಿನ ಪ್ರಶ್ನೆ. ಓಕೆ, ಅದನ್ನು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತಂತಂದರೆ, ನಮ್ಮ ಗರ್ಭಾಶಯಕ್ಕೆ ಯಾವುದೇ ಥರನಾದಂತಹ ತೊಂದರೆ ಆಗೋದಿಲ್ಲ, ಗಾಯ ಆಗೋದಿಲ್ಲ ಐ ಯು ಡಿಯಿಂದ. ಇಂಡಿವಿಜುವಲ್ ಆಗಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಯೂಶ್ವಲ್ ಆಗಿ ಬರೀ ಐ ಯು ಡಿಯಿಂದ. ಆದರೆ ಕೆಲವೊಂದಿಷ್ಟು ಸಮಯದಲ್ಲಿ ಸ್ಕಾರ್ ಟಿಶ್ಯೂ ಅಂದರೆ ಗಾಯ ಆಗುವಂತಹ ಸಾಧ್ಯತೆ ಇರುತ್ತೆ, ಗರ್ಭಾಶಯದ ಒಳಪದರಕ್ಕೆ ಗಾಯ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾವೆಲ್ಲ ಟೈಮಲ್ಲಿ ಇದು ಆಗುತ್ತೆ, ಗರ್ಭಾಶಯಕ್ಕೆ ತೊಂದರೆ ಆಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಮತ್ತೆ ನೋಡೋಣ ಬನ್ನಿ. ಇದರಲ್ಲಿ ಫಸ್ಟ್ ಒನ್ನು ಪೆಲ್ವಿಕ್ ಇನ್ಫೆಕ್ಷನ್ನಲ್ಲಿ ಫಸ್ಟ್ ಒನ್ನು ಇನ್ಸರ್ಷನ್ ಟೈಮಲ್ಲಿ, ಅಂದರೆ ಹೊರಗಡೆ ಇರೋಂತಹ ಡಿವೈಸ್ ಅಲ್ವಾ, ಅದು ಸ್ಯಾನಿಟೈಸ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಲೌಸ್ ಹಾಕ್ಕೊಂಡು ಹ್ಯಾಂಡ್ ಸ್ಯಾನಿಟೈಸ್ ಮಾಡಿನೇ ಡಾಕ್ಟರ್ಸ್ ಮಾಡ್ತಾರೆ. ಬಟ್ ಅಂದ್ರೂ ಫಾರಿನ್ ವಸ್ತು, ಅಂದರೆ ಫಾರಿನ್ ಅಂತಂತಂದರೆ ಆಚೆ ಕಡೆಯಿಂದ ನಮ್ಮ ದೇಹದ ಒಳಗಡೆಗೆ, ಯೂಟ್ರಸ್ ಒಳಗಡೆಗೆ ಅದನ್ನು ಹಾಕೋದ್ರಿಂದ ಆ ಟೈಮಲ್ಲಿ ಆಗಬಹುದಾದಂತಹ ಇನ್ಫೆಕ್ಷನ್. ಓಕೆ, ಇದು ಯಾವಾಗುತ್ತೆ, ಹಾಕಿದ ಫಸ್ಟು ಫ್ಯೂ ವೀಕ್ಸಲ್ಲಿನೇ ಈ ಇನ್ಫೆಕ್ಷನ್ನ ಲಕ್ಷಣಗಳು ಕಾಣಿಸುತ್ತೆ. ಆ್ಯಂಡ್ ಈ ಲಕ್ಷಣಗಳನ್ನು ಕಂಡು ಬಂದ ಮೇಲೂ ನಾವು ಟ್ರೀಟ್ ಮಾಡದೆ ಹಾಗೆ ಬಿಟ್ಟು ಆ ಇನ್ಫೆಕ್ಷನ್ ಜಾಸ್ತಿ ಆಯಿತು ಅಂತಂತಂದರೆ ಅದರಿಂದ ಗರ್ಭಾಶಯಕ್ಕೆ ಸ್ಕಾರ್ ಟಿಶ್ಯೂ ಆಗ್ಬೋದು, ಅಂದರೆ ಗರ್ಭಾಶಯದ ಒಳಪದರಕ್ಕೆ ಗಾಯ ಆಗಬಹುದು, ಗರ್ಭಾಶಯಕ್ಕೆ ಹಾನಿ ಆಗಬಹುದು. ಓಕೆ, ಇದು ಒಂದು. ನೆಕ್ಸ್ಟು STI ಅಂತಂತಂದರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತಂತಂದ್ರೆ. ಓಕೆ, ಇಂಟರ್ಕೋರ್ಸ್ ಮಾಡಿದವಾಗ ಬಂದಿರೋ ಅಂತಹ ಇನ್ಫೆಕ್ಷನ್ನು ಬೆಳೀತಾ ಹೋಗಿ ನೆಕ್ಸ್ಟ್ ಒಳಗಡೆ ಎಲ್ಲ ಇನ್ಫೆಕ್ಟ್ ಆಗಿತ್ತು ಅಂತಂತಂದರೆ ಅದರಿಂದ ಇನ್ಫೆಕ್ಟ್ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂತಂತಂದರೆ, ಹೆಣ್ಮಕ್ಳು ವುಲ್ವಾನಲ್ಲಿ ಹೊರಗಡೆ ಸುಸು ಮಾಡ್ತೀವಲ್ಲ, ಅಲ್ಲಿ ಹೊರಗಡೆ ಸುಸು ಮಾಡ್ತೀವಿ ಅಂತಂತಂದರೆ ಹೊರಗಡೆ ಬಾತ್ರೂಮ್ ಇಲ್ಲ ಅಂತಂತ ಹೇಳಿ ಸುಸು ಮಾಡ್ತೀವಲ್ಲ, ಅದಲ್ಲ. ಓಕೆ, ವೆಜೈನಾ ಹತ್ತಿರ ಇರೋ ಅಂತಹ ಬ್ಯಾಕ್ಟೀರಿಯಾ ಒಳಗಡೆಗೆ ಹೋಗಿ ರೀಪ್ರೊಡಕ್ಟಿವ್ ಟ್ರ್ಯಾಕ್ಸಿಗೆಲ್ಲ ಹೋಗಿ ಯೂಟ್ರಸ್ಗೆ ರೀಚ್ ಆಗಿ ಅಲ್ಲಿಂದ ಇನ್ಫೆಕ್ಷನ್ ಜಾಸ್ತಿ ಆಗಿ ಅದರಿಂದ ಯೂಟ್ರಸ್ಗೆ ಗಾಯ ಆಗೋದು. ಓಕೆ, ಇದು ಮೂರು. ಒಂದು ಇನ್ಸರ್ಷನ್ ಟೈಮಲ್ಲಿ ಆಗುವಂತಹ ಇನ್ಫೆಕ್ಷನ್, ಆ್ಯಂಡ್ STIಯಿಂದ ಆಗುವಂಥ ಇನ್ಫೆಕ್ಷನ್, ಆ್ಯಂಡ್ ಬ್ಯಾಕ್ಟೀರಿಯಾ, ನಮ್ಮ ವೆಜೈನಾದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಏನಾದರೂ ಒಳಗಡೆ ಹೋಗಿ ಅದರಿಂದ ಆಗುವಂತಹ ಇನ್ಫೆಕ್ಷನ್. ಓಕೆ, ಸೊ ಈ ಎಲ್ಲ ಇನ್ಫೆಕ್ಷನ್ನಿಂದನೂ ಕೂಡ ಗರ್ಭಾಶಯ ಗಾಯ ಆಗಿರಬಹುದು. ನೆಕ್ಸ್ಟು ಯುಟ್ರೈನ್ ಪರ್ಫೊರೇಷನ್ ಅಂತಂದರೆ, ಇದು ಯುಟ್ರೈನ್ ಪರ್ಫೊರೇಷನ್ ಆಗೋದೇ 1000 ಜನರಲ್ಲಿ ಒಬ್ಬರಿಗೆ, ಆಯಿತಾ. 1000 ಜನ ಐ ಯು ಡಿ ಹಾಕಿಸ್ಕೊಂಡಿದ್ದಾರೆ ಅಂದರೆ ಅದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಆಗುವಂತಹ ಸಾಧ್ಯತೆ ಇರುತ್ತೆ ಅಷ್ಟೇ. ಓಕೆ, ಸೊ ಹೀಗಂದರೆ ಏನು ಅಂತಂದರೆ, ಪರ್ಫೊರೇಷನ್ ಅಂತಂತಂದರೆ, ಯೂಟ್ರೈನ್ ಪರ್ಫೊರೇಷನ್ ಅಂತಂತಂದರೆ ಗರ್ಭಾಶಯದ ಒಳಗಡೆಗೆ ಇದೆರಡು ವಾಲ್ ಅಂತಂತಂದರೆ, ಗರ್ಭಾಶಯದ ಒಳಗಡೆ ವಾಲ್ ಅಂತಂತಂದರೆ ಇದನ್ನು ಹಿಂಗೆ ಫಿಕ್ಸ್ ಮಾಡಿರ್ತಾರೆ. ಓಕೆ, ಟಿ ಶೇಪಲ್ಲಿ ಇರುತ್ತೆ, ಇಲ್ಲೊಂದು ಬಿಟ್ಟರೆ ಮಧ್ಯದಲ್ಲೂ ಇನ್ನೊಂದು ಸ್ಟಿಕ್ ಇರುತ್ತೆ, ಇದನ್ನು ಹಿಂಗೆ ಫಿಕ್ಸ್ ಮಾಡಿರ್ತಾರೆ. ಇದು ಹೋಗ್ತಾ ಹಾಕಿಸ್ಕೊಂಡು ಸುಮಾರು ದಿವಸ ಆದಮೇಲೆ ಇದು ಹೀಗೆ ಇರಬೇಕಾಗಿರೋ ಅಂತಹ ಐ ಯು ಡಿ ಹೀಗೆ ಮೂವ್ ಆಗಿ ಗರ್ಭಾಶಯದ ಮಸಲ್ಸ್ ಏನಿರುತ್ತಲ್ಲ ಆ ಮಸಲ್ಸ್ ಒಳಗಡೆಗೆ ಹೋಗಿ ಹೀಗೆ ದೊಡ್ಡದಾಗಿ ತೂತ ಮಾಡುತ್ತೆ. ಓಕೆ, ಹೋಲ್ ಫಾರ್ಮ್ ಆಗುತ್ತೆ, ಅದನ್ನೇ ಯುಟ್ರೈನ್ ಪರ್ಫೊರೇಷನ್ ಅಂತ ಕರೆಯೋದು. ಓಕೆ, ಸೊ ಯಾವಾಗ ಇದು ಹೋಲ್ ಆಗುತ್ತೆ, ಇದು ತನ್ನಷ್ಟೇ ತಾನೇ ಏನು ಮುಚ್ಕೊಂಡ್ಬಿಡೋದಿಲ್ಲ, ಇದನ್ನು ಆಪ್ರೇಟ್ ಮಾಡಿ ಸರ್ಜರಿ ಮಾಡಿ ಅದನ್ನು ಹೋಲ್ನ ಫಿಲ್ ಮಾಡ್ತಾರೆ. ಓಕೆ, ಅದನ್ನು ಸರಿ ಮಾಡ್ತಾರೆ.
ಸೊ ಆ ಆಪ್ರೇಷನ್ ಮಾಡಿದವಾಗ ಆಗುವಂತಹ ಗಾಯ. ಓಕೆ, ಸೊ ಅದನ್ನು ಯುಟ್ರೈನ್ ಪರ್ಫೊರೇಷನ್ ಅಂತ ಕರೀತಾರೆ. ಇದು ಯಾವಾಗ ಆಗಬಹುದು? ಯೂಶ್ವಲ್ ಆಗಿ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಆದ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟಿರಲ್ಲ, ಯೂಟ್ರಸ್ ಹೀಲ್ ಆಗೋದಕ್ಕೆ ಜಾಸ್ತಿ ಟೈಮ್ ಕೊಡದೆ ಅದಕ್ಕಿಂತ ಮುಂಚೆನೇ ತುಂಬ ಬೇಗ ಏನಾದರೂ ಇಂಪ್ಲಾಂಟ್ ಹಾಕಿಸ್ಕೊಂಡಿದ್ರು ಅಂತಂತಂದರೆ ಅಂತಹ ಟೈಮಲ್ಲಿ ಯೂಟ್ರಸ್ ಕಂಪ್ಲೀಟಾಗಿ ಹೀಲ್ ಆಗಿರೋದಿಲ್ಲ, ಕಂಪ್ಲೀಟಾಗಿ ಗುಣ ಆಗಿರೋದಿಲ್ಲ, ತುಂಬ ಡೆಲಿಕೇಟ್ ಆಗಿರುತ್ತೆ. ಓಕೆ, ಸೊ ಅಂತಹ ಟೈಮಲ್ಲಿ IUD ಹಾಕಿಸ್ಕೊಂಡಿರ್ತಾರೆ. ಸೊ ಅಂಥವರಿಗೆ ಇದು ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಯುಟ್ರೈನ್ ಪರ್ಫೊರೇಷನ್ನು ಏನಾದರೂ ಯೂಟ್ರಸ್ಸು ಇರ್ರೆಗ್ಯುಲರ್ ಶೇಪ್, ಇದು ಒರಿಜಿನಲ್ ಆಗಿ ಯಾವ ಶೇಪಲ್ಲಿ ಇರಬೇಕು ಆ ಶೇಪ್ ಬಿಟ್ಟು ಬೇರೆ ಥರ ಶೇಪಲ್ಲಿದ್ದು ಇನ್ಸರ್ಷನ್ ಮಾಡುವಾಗ ಆಗಬಹುದಾದಂತಹ ಸಾಧ್ಯತೆ ಕೂಡ ಇದೆ ಯುಟ್ರೈನ್ ಪರ್ಫೊರೇಷನ್. ಓಕೆ, ಅದರಿಂದನೂ ಕೂಡ ಸ್ಕಾರ್ ಆಗುತ್ತೆ, ಅಂತಂತಂದರೆ ಗಾಯ ಆಗುತ್ತೆ ಯೂಟ್ರಸ್ ಒಳಗಡೆಗೆ, ಗರ್ಭಾಶಯದ ಒಳಗಡೆಗೆ. ನೆಕ್ಸ್ಟು, ರಿಪೀಟೆಡ್ ಆಗಿ ಯುಟ್ರೈನ್ ರಿಲೇಟೆಡ್ ಯಾವುದಾದ್ರೂ ಆಪ್ರೇಷನ್ ಮಾಡಿಸಿದ್ದಾರೆ, ಅಥವಾ DNC ಮಾಡಿಸಿದ್ದಾರೆ, ಅಥವಾ ಪ್ರೆಗ್ನೆನ್ಸಿ ಆದಮೇಲೆ ಆಗಿರೋಂತಹ ಇನ್ಫೆಕ್ಷನ್ನು ಅನ್ಟ್ರೀಟೆಡ್ ಆಗಿತ್ತು ಆ್ಯಂಡ್ ಅದೇ ಟೈಮಲ್ಲಿ ಈ IUD ಹಾಕಿದ್ದಾರೆ ಅಂತಂತಂದರೆ ಆ ಇನ್ಫೆಕ್ಷನ್ನು ಜಾಸ್ತಿಯಾಗಿ ಈ ಥರ ಸ್ಕಾರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ IUD ಹಾಕಿಸ್ಕೊಂಡಿದ್ದೀರಾ ಆ್ಯಂಡ್ ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ ಅನ್ನಿಸ್ತಾ ಇದೆ, ಡಾಕ್ಟರ್ನ ಯಾವಾಗ ಮೀಟ್ ಮಾಡಬೇಕು ಅನ್ನೋದು. ಫಸ್ಟ್ ಒನ್ನು ಸಿವಿಯರ್ ಆ್ಯಂಡ್ ಪರ್ಸಿಸ್ಟೆಂಟ್ ಪೆಲ್ವಿಕ್ ಪೇನ್. ಆಯಿತಾ, ಸಿವಿಯರ್ ಪೆಲ್ವಿಕ್ ಏರಿಯಾನಲ್ಲಿ ಸಿವಿಯರ್ ಆಗಿ ಪೇಯ್ನು ಆ್ಯಂಡ್ ಪರ್ಸಿಸ್ಟೆಂಟ್ ಆಗಿ ಪೇಯ್ನ್ ಇದ್ದೇ ಇದೆ, ಒಂದು ಸತಿ ಬಂದು ಹೋಗ್ಬಿಟ್ಟಿದೆ ಅನ್ನೋ ಹಾಗಿಲ್ಲ. ಆಯಿತಾ, ಕನ್ಸಿಸ್ಟೆಂಟಾಗಿ ಪೇಯ್ನ್ ಇದ್ದೇ ಇದೆ ಅನ್ನೋ ಹಾಗಿತ್ತು ಅಂತಂತಂದರೆ ಅಂಥ ಟೈಮಲ್ಲಿ ಡಾಕ್ಟರ್ನ ಮೀಟ್ ಮಾಡಬೇಕು. ಆ್ಯಂಡ್ ಯೂರಿನೇಷನ್ ಮಾಡಬೇಕಾದ್ರೆ ನೋವಾಗ್ತಾ ಇತ್ತು ಅಂತಂದರೆ ಡಾಕ್ಟರ್ನ ಮೀಟ್ ಮಾಡಬೇಕು. ಆ್ಯಂಡ್ ಇಂಟರ್ಕೋರ್ಸ್ ಮಾಡಬೇಕಾದ್ರೆ ನೋವಾಗ್ತಾ ಇತ್ತು ಅಂತಂತಂದರೆ ಡಾಕ್ಟರ್ನ ಮೀಟ್ ಮಾಡಬೇಕು. ಆ್ಯಂಡ್ ಫಾಲ್ ಸ್ಮೆಲ್ ಅಂತಂತಂದರೆ ಕೆಟ್ಟ ವಾಸನೆ ಇರೋವಂತಹ ವೆಜೈನಲ್ ಡಿಸ್ಚಾರ್ಜ್ ಏನಾದರೂ ಹೋಗ್ತಾ ಇತ್ತು ಅಂತಂತಂದರೆ ಅಂಥ ಟೈಮಲ್ಲಿ ಡಾಕ್ಟರ್ನ ಮೀಟ್ ಮಾಡಬೇಕು. ಆ್ಯಂಡ್ ಹೆವಿ ಆ್ಯಂಡ್ ಅನ್ಯೂಶ್ವಲ್ ಬ್ಲೀಡಿಂಗ್ ಇತ್ತು ಅಂತಂತಂದ್ರೂ ಕೂಡ ಡಾಕ್ಟರ್ನ ಮೀಟ್ ಮಾಡಬೇಕು. ಅದ್ರ ಜೊತೆಗೆ ಬಿಟ್ಟು ಜ್ವರ ಬರ್ತಾ ಇದೆ, ಮೆಡಿಸಿನ್ ತೊಗೊಂಡ್ರೂ ಜ್ವರ ಕಮ್ಮಿ ಆಗ್ತಾ ಇಲ್ಲ ಅನ್ನೋವಂತಹ ಫೀಲಿಂಗ್ ಇತ್ತು ಅನ್ನೋವಂತಹ ಪರಿಸ್ಥಿತಿ ಇತ್ತು ಅಂತಂತಂದರೆ ಡಾಕ್ಟರ್ನ ಮೀಟ್ ಮಾಡಬೇಕು. ಓಕೆ, ಇದೆಲ್ಲನೂ ಇನ್ಫೆಕ್ಷನ್ನ ಗುಣಲಕ್ಷಣಗಳು. ಓಕೆ, ಸೊ ಈ ಥರ ಏನಾದರೂ ಆಗ್ತಾ ಇದ್ದು ಆ್ಯಂಡ್ IUD ಹಾಕಿಸ್ಕೊಂಡಿದ್ರಿ ಅಂತಂತಂದರೆ ಅಂಥ ಟೈಮಲ್ಲಿ ಡಾಕ್ಟರ್ನ ಖಂಡಿತವಾಗ್ಲೂ ಮೀಟ್ ಮಾಡಿ. ಹಾಕಿಸ್ಕೊಂಡಿರೋ IUDಯಿಂದನೇ ನಮ್ಮ ಯೂಟ್ರಸ್ ಯಾವತ್ತೂ ಹಾಳಾಗೋದಿಲ್ಲ. ಯಾಕೆ ಅಂತಂದರೆ ಅದನ್ನು ಆ ಥರ ಡಿಸೈನ್ ಮಾಡಿರ್ತಾರೆ. ಹಾಕಿಸ್ಕೊಂಡು ಎಷ್ಟು ಮ್ಯಾಕ್ಸಿಮಮ್ 5 ಇಯರ್ಸ್ವರೆಗೂ ಹಾಕಿಸ್ಕೋಬೋದು. ಅದು ಒಂದು ಹಾಕಿಸ್ಕೊಂಡ್ಮೇಲೆ 5 ಇಯರ್ಸ್ವರೆಗೂ ಅದನ್ನು ಇಟ್ಕೋಬೋದು. 5 ಇಯರ್ಸ್ ಆದಮೇಲೆ ಅದನ್ನು ತೆಗೆದುಬಿಟ್ಟು ರಿಪ್ಲೇಸ್ ಮಾಡ್ತಾರೆ, ಬೇರೆದು ಇನ್ನೊಂದನ್ನು ಹಾಕಿಸ್ಕೋಬೇಕು ಯೂಶ್ವಲ್ ಆಗಿ. ಓಕೆ, ಯಾವಾಗ ನಿಮಗೆ ಈಗ ಸದ್ಯಕ್ಕೆ ಮಕ್ಕಳು ಬೇಡ ಅಂತಂತ ಹೇಳಿ 1 ಇಯರ್ 2 ಇಯರ್ ಗ್ಯಾಪ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ, ಅಂಥವರು ಇದನ್ನು ಹಾಕಿಸ್ಕೊಳ್ಳೋದು ತುಂಬಾ ಬೆಸ್ಟ್. ಆ್ಯಂಡ್ ಯಾರಿಗಾದರೂ ಹೆವಿ ಬ್ಲೀಡಿಂಗ್ ಈ ಥರ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಅವ್ರು ಹಾಕಿಸ್ಕೊಳ್ಳಿ. ಆ್ಯಂಡ್ ನನಗಂತೂ ತುಂಬಾ ಸೂಪರಾಗಿ ಕೆಲಸ ಮಾಡ್ತಾಯಿದೆ, ಅದರಿಂದ ನನಗೆ ಯಾವುದೇ ಥರನಾದಂತಹ ಪ್ರಾಬ್ಲಮ್ ಇಲ್ಲ ಆ್ಯಸ್ ಆಫ್ ನಾಟ್ ಟಚ್ ವುಡ್. ಆಯಿತಾ, ಬ್ಲೀಡಿಂಗ್ ಏನೂ ಇಲ್ಲ, ಬರೀ ಸ್ವಲ್ಪ ಸ್ಪಾಟಿಂಗ್ ಯಾವಾಗೋ ಒಂದು ಸತಿಗೆ ಸ್ಪಾಟಿಂಗ್ ಎಲ್ಲ ಆಗುತ್ತೆ ಅಷ್ಟೇ, ಅದನ್ನು ಬಿಟ್ಟರೆ ಏನೂ ಇಲ್ಲ. ಆ್ಯಂಡ್ ಇನ್ಫೆಕ್ಷನ್ ಥರದ್ದು ಏನೂ ಆಗಿಲ್ಲ. ಐ ಆಮ್ ಕಂಪ್ಲೀಟ್ಲಿ ನಾರ್ಮಲ್. ಆ್ಯಂಡ್ IUD ಹಾಕಿಸ್ಕೊಂಡು ಅದರಿಂದ ಯೂಟ್ರಸ್ ಏನಾದರೂ ಗಾಯ ಆಗುತ್ತೆ, ಅದರಿಂದ ಹೋಲೆಲ್ಲ ಆಗುತ್ತೆ ಅನ್ನೋದು ಬರೀ ನಾನು ಹೇಳಿದ್ನಲ್ಲ ಆ ಥರ ಸಿಚುವೇಷನ್ನಲ್ಲಿ ಮಾತ್ರ ನೀವು ಮಾಡುವಂತಹ ಯೋಗ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರಬಹುದು, ಯಾವುದೇ ಥರನಾದಂತಹ ಬೆಂಡಿಂಗ್ ಎಲ್ಲ ಮಾಡಿದ್ರೂ ಕೂಡ IUD ಪರ್ಫೊರೇಷನ್ ಎಲ್ಲ ಆಗೋದಿಲ್ಲ, ಅದರಿಂದ ಸ್ಕಾರ್ ಎಲ್ಲ ಆಗೋದಿಲ್ಲ, ಅಂದರೆ ಗಾಯ ಎಲ್ಲ ಆಗೋದಿಲ್ಲ. ಯೂಟ್ರಸ್ಗೆ ಅಂದರೆ ಗರ್ಭಾಶಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಯೂಶ್ವಲ್ ಆಗಿ. ಓಕೆ, ಆ್ಯಂಡ್ ಇದನ್ನ ಬಿಟ್ಟರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂತೂ ಈಗ ಆಲ್ರೆಡಿ ಎಷ್ಟು 3 ಇಯರ್ಸ್ ಆಯಿತು. ಆಯಿತಾ, 3 ಇಯರ್ಸಿಂದ ಹಾಕ್ಸ್ಕೊಂಡಿದ್ದೀನಿ. ನನಗಂತೂ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ವಾಪಸ್ ಊರಿಗೆ ಹೋಗಾದ್ಮೇಲೆ ಅದನ್ನು ತೆಗೆಸಿ ಇನ್ನೊಂದು ಸತಿ ಬೇರೆದು ಹಾಕಿಸ್ಕೊತೀನಿ. ಐ ಡೋಂಟ್ ನೋ ಮತ್ತು ಆವಾಗ ಏನು ಅಂತ ಗೊತ್ತಿಲ್ಲ. ಆ್ಯಸ್ ಆಫ್ ನಾವು ನಾನು ತುಂಬಾ ಸೂಪರಾಗಿ ಕೆಲಸ ಮಾಡ್ತಾಯಿದ್ದೆ. ಓಕೆ, ಆ್ಯಂಡ್ ಏನಾದರೂ ಇನ್ಫೆಕ್ಷನ್ ಆಗಿ ಇಲ್ಲ ನಿಮಗೆ ಸೂಟ್ ಆಗ್ತಾ ಇಲ್ಲ ಅನ್ನೋ ಥರದ್ದು ಏನಾದರೂ ಇತ್ತು ಅಂತಂತಂದರೆ ಇಮಿಡಿಯೇಟ್ ಹಾಕಿಸ್ಕೊಂಡೆ 2 ವೀಕ್ಸ್ ಒಳಗಡೆಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇಚ್ಚಿಂಗ್ ಆಗಿರ್ಬೋದು, ಇರಿಟೇಷನ್ ಆಗಿರಬಹುದು, ಫೀವರ್ ಆಗಿರಬಹುದು, ಇನ್ಫೆಕ್ಷನ್ ಆಗಿತ್ತು ಅಂತಂದರೆ ಗೊತ್ತಾಗ್ಬಿಡುತ್ತೆ. ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ಹೋಗಬೇಕು. ಇದು ಯಾವಾಗ ಇನಿಷಿಯಲ್ ಅದನ್ನು ಡಾಕ್ಟರ್ ನನಗೆ ಹೇಳಿದರು, ನೀವು ಹಾಕಿಸ್ಕೋಬೇಕು, ನಿಮ್ಮ ಬಾಡಿ ಅದನ್ನು ಎಕ್ಸೆಪ್ಟ್ ಮಾಡುತ್ತೋ ಇಲ್ವೋ ಅನ್ನೋದು ಡಿಪೆಂಡ್. ಅದನ್ನು ವೇಟ್ ಆ್ಯಂಡ್ ವಾಚನೇ ಮಾಡಬೇಕು. ಅದನ್ನು ಯಾರು ಡಿಸೈಡ್ ಮಾಡಿ ಹೇಳೋದಕ್ಕಾಗೋದಿಲ್ಲ. ಇಲ್ಲ ನಿಮಗೆ ಸೂಟ್ ಆಗುತ್ತೆ, ನಿಮಗೆ ಸೂಟ್ ಆಗಲ್ಲ ಅಂತಂತ ಹೇಳಲ್ಲ. ಅದನ್ನು ಹಾಕಿಸ್ಕೊಂಡ್ಮೇಲೆ ಟೆಸ್ಟ್ ಆ್ಯಂಡ್ ಟ್ರಯಲ್ ಅಷ್ಟೇ.
ಓಕೆ, ಟ್ರಯಲ್ ಮಾಡಿದ ಮೇಲೇ ಗೊತ್ತಾಗುತ್ತೆ, ಅಲ್ಲಿವರೆಗೂ ಏನು ಗೊತ್ತಾಗೋದಿಲ್ಲ. ಬೆಸ್ಟ್ ಆಪ್ಷನ್ ಆಯಿತಾ, ಯಾರು ಬೇಕು ಅವ್ರು ಹಾಕಿಸ್ಕೊಳ್ಳಿ. ಆ್ಯಂಡ್ ಮಿರನ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸೋದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.